ಬೆಂಗಳೂರಿನಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿ ಯಾವ ರೀತಿಯಾಗಿದೆ ಅಂದ್ರೆ ಜನರ ಜೀವಕ್ಕೆ ಕುತ್ತು ತರುವ ರೀತಿ ಆಗಿರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಕಾಮಗಾರಿ ನಡೆಸುವಂತಹ ಸಂದರ್ಭದಲ್ಲಿ ಸುರಕ್ಷತೆಯನ್ನ ಬಳಸದೆ ಗುಂಡಿಯನ್ನ ತೋಡಿ ಹಾಗೆ ಬಿಡಲಾಗಿದೆ. ಮೆಜೆಸ್ಟಿಕ್ ನಲ್ಲಿ ಈ ಅವೈಜ್ಞಾನಿಕ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನೀಡಿರುವಂತಹ ವರದಿ ಎಲ್ಲಿದೆ ನೋಡಿ. ಕಳೆದ 3 ದಿನಗಳಿಂದ ಸತತವಾಗಿ ಸುದ್ದಿ ಪ್ರಸಾರ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ನಿದ್ದೆಗೆ ಜಾರಿರುವಂತಹ ಬಿಡಬ್ಲ್ಯೂಎಸ್ಎಸ್ಬಿಯ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚರ ಆಗುವ ರೀತಿ ಕಾಣಿಸ್ತಾ ಇಲ್ಲ. ಪ್ರಮುಖವಾಗಿ ನಾನೀಗ ಮೆಜೆಸ್ಟಿಕ್ನಲ್ಲಿದ್ದೀನಿ. ಮೆಜೆಸ್ಟಿಕ್ನ ಈ ಒಂದು ಮೆಟ್ರೋ ನಿಲ್ದಾಣ ಏನು ಕಾಣಿಸ್ತಾ ಇದೆ, ತುಳಸಿ ತೋಟದ ಮೆಟ್ರೋ ನಿಲ್ದಾಣ ಇದು. ಈ ಒಂದು ಮೆಟ್ರೋ ನಿಲ್ದಾಣದ ಬಳಿ ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿಯನ್ನು ನಡೆಸ್ತಾ ಇದೆ. ಸತತ ಕಳೆದ 1 ವರ್ಷಗಳಿಂದ ಈ ಒಂದು ಕಾಮಗಾರಿಗೆ ಟೆಂಡರ್ ಅನ್ನ ಕರೆಯಲಾಗಿತ್ತು. ಕಳೆದ 4-5 ತಿಂಗಳ ಹಿಂದೆ ಈ ಒಂದು ಕಾಮಗಾರಿಯನ್ನ ಆರಂಭ ಮಾಡಲಾಗಿತ್ತು. ಆದರೆ ಈ ಒಂದು ಕಾಮಗಾರಿಯಲ್ಲಿ ತನ್ನ ಎಡವಟ್ಟನ್ನ ಮುಂದುವರಿಸ್ತಾ ಇದೆ. ಸಂಪೂರ್ಣವಾಗಿ ಪಾದಾಚಾರಿ ಮಾರ್ಗವನ್ನ ಅಗೆದಿದೆ. ಅದರ ಜೊತೆಗೆ ಬೃಹತಾಕಾರದ ಗುಂಡಿಗಳನ್ನ ತೋಡಲಾಗಿದೆ. ಆದರೆ ಈ ಒಂದು ಗುಂಡಿಗಳೇನಿದೆ, ಈ ಒಂದು ಗುಂಡಿಗಳು ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳದೆ ಈ ಒಂದು ಗುಂಡಿಗಳನ್ನ ಓಪನ್ ಬಿಟ್ಟಿರುವಂತಹ ಕೆಲಸ ಮಾಡಲಿಕ್ಕೆ ಆಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಸುರಕ್ಷತೆಗಳು ಇಲ್ಲದೆ ಈ ಒಂದು ಗುಂಡಿಯನ್ನ ಅದೇ ರೀತಿಯಾಗಿ ಬಿಟ್ಟು ಹೋಗಿರುವಂಥದ್ದು. ಒಂದು ಕಡೆಯಲ್ಲಿ ಪಾದಚಾರಿಗಳು ಓಡಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅಡ್ಡಗಳು ಇಲ್ಲದೆ ಅಥವಾ ಅದಕ್ಕೆ ಯಾವುದೇ ರೀತಿಯಾದಂತಹ ಬ್ಯಾರಿಕೇಡ್ಗಳನ್ನು ಅಳವಡಿಸದೆ ಗುಂಡಿಯನ್ನ ಯಥಾಸ್ಥಿತಿಯಲ್ಲಿ ಇಟ್ಟಿರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು ರಸ್ತೆ ಕಾಮಗಾರಿ ಏನಿದೆ, ಪ್ರಮುಖವಾಗಿ ಎಲ್ಲಿಂದ ಉಪ್ಪರ್ಪೇಟೆ ಪೊಲೀಸ್ ಠಾಣೆಯಿಂದ ಶಾಂತಲಾ ಸಿಗ್ನಲ್ ವರೆಗೆ ಕೂಡ ಈ ಒಂದು ಕಾಮಗಾರಿ ನಡೆಯುತ್ತೆ. ಕಳೆದ 4 ತಿಂಗಳ ಹಿಂದೆ ಈ ಒಂದು ಕಾಮಗಾರಿಯನ್ನು ನಡೆಸಲಾಗಿದೆ. ಈ ಒಂದು ಕಾಮಗಾರಿಯಿಂದಾಗಿ ಸದ್ಯ ಒಂದಿಷ್ಟು ವಾಹನ ಸವಾರರಿಗೆ ತೊಂದರೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪಾದಚಾರಿ ಮಾರ್ಗ ಇಲ್ಲದೆ ನಡು ರಸ್ತೆಯಲ್ಲೇ ಪಾದಚಾರಿಗಳು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಸುರಕ್ಷತೆ ವಿಚಾರದಲ್ಲಿ ಸಂಪೂರ್ಣವಾಗಿ ಬಿಡಬ್ಲ್ಯೂಎಸ್ಎಸ್ಬಿ ಮರೆಮಾಚಿದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಈ ಒಂದು ಕಾಮಗಾರಿ ನಡೆಸಬೇಕಂತ ಹೇಳಿದ್ರೆ ಪ್ರಮುಖವಾಗಿ ಒಂದಿಷ್ಟು ಅಂಶಗಳನ್ನು ಅಳವಡಿಸಿಕೊಳ್ಬೇಕಾಗತ್ತೆ. ಅಂತ ಹೇಳಿದ್ರೆ ಬ್ಯಾರಿಕೇಡ್ಗಳಾಗಿರ್ಬೋದು, ಮತ್ತೆ ಸುರಕ್ಷತೆಯಾಗಿ ಸಾರ್ವಜನಿಕರಿಗೆ ಹೋಗೋದಿಕ್ಕೆ ಅಂತ ಒಂದು ದಾರಿ ಇರ್ಬೋದು, ಇವೆಲ್ಲವನ್ನ ಅಳವಡಿಸಬೇಕಾಗತ್ತೆ. ಆದರೆ ಇವ್ಯಾವುದನ್ನು ಕೂಡ ಅಳವಡಿಸದೆ ಈ ಕಾಮಗಾರಿಯನ್ನು ಮಾಡಿರುವಂಥದ್ದು. ಒಂದು ವೇಳೆ ಸ್ವಲ್ಪ ಯಾಮಾರಿ ಯಾವುದೇ ರೀತಿಯಾಗಿ ವಾಹನ ಸವಾರರು ಬಂದು ಈ ಒಂದು ಗುಂಡಿಗೆ ಬಿದ್ದರೆ ಅಪಾಯ ಅವರಿಗೆ ಕಟ್ಟಿಟ್ಟ ಬುಟ್ಟಿ. ಒಂದು ಕಡೆಯಲ್ಲಿ ಗೋವಿಂದರಾಜಪುರದಲ್ಲಿ ಒಂದು ಬಾಲಕ ಫುಟ್ಪಾತ್ ಕಾಮಗಾರಿ ಆಗುವಂತಹ ಸಂದರ್ಭದಲ್ಲಿ ಕೆಳಗೆ ಬೀಳ್ತಾನೆ. ಅದಾದ ಬಳಿಕ ಚಂದಾಪುರದಲ್ಲಿ ಅನೇಕ ವಾಹನ ಸವಾರರು ಗುಂಡಿಗೆ ಬೀಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಬಿಡಬ್ಲ್ಯೂಎಸ್ಎಸ್ಬಿ ಮಾತ್ರ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳದೆ ಈ ರೀತಿಯಾಗಿ ಕಾಮಗಾರಿಯನ್ನ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ 3 ದಿವಸಗಳಿಂದ ರಿಪಬ್ಲಿಕ್ ಕನ್ನಡ ಬಿಡಬ್ಲ್ಯೂಎಸ್ಎಸ್ಸಿಯನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ನಿದ್ದೆಗೆ ಜಾರಿದಂತೆ ಕಾಣಿಸ್ತಾ ಇದೆ. ಬೇರೆಯವರ ಜೀವ ಹೋದ್ರೆ ಏನು ಅನ್ನುವಂಥ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಸುರಕ್ಷತೆ ಇಲ್ಲದೆ ಕಾಮಗಾರಿಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನಾದ್ರೂ ಬಿಡಬ್ಲ್ಯೂಎಸ್ಎಸ್ಬಿ ಈ ಒಂದು ಕಾಮಗಾರಿಗಳಲ್ಲಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಮುಂದಾಗುವಂತಹ ಅನಾಹುತ ಏನಿದೆ ಅದಕ್ಕೆ ಖಂಡಿತವಾಗಿಯೂ ಬಿಡಬ್ಲ್ಯೂಎಸ್ಎಸ್ಬಿ ಹೊಣೆಗಾರಿಕೆಯನ್ನ ಹೊರಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿ ಯಾವ ರೀತಿಯಾಗಿದೆ ಅಂದ್ರೆ ಜನರ ಜೀವಕ್ಕೆ ಕುತ್ತು ತರುವ ರೀತಿ ಆಗಿರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಕಾಮಗಾರಿ ನಡೆಸುವಂತಹ ಸಂದರ್ಭದಲ್ಲಿ ಸುರಕ್ಷತೆಯನ್ನ ಬಳಸದೆ ಗುಂಡಿಯನ್ನ ತೋಡಿ ಹಾಗೆ ಬಿಡಲಾಗಿದೆ. ಮೆಜೆಸ್ಟಿಕ್ ನಲ್ಲಿ ಈ ಅವೈಜ್ಞಾನಿಕ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನೀಡಿರುವಂತಹ ವರದಿ ಎಲ್ಲಿದೆ ನೋಡಿ. ಕಳೆದ 3 ದಿನಗಳಿಂದ ಸತತವಾಗಿ ಸುದ್ದಿ ಪ್ರಸಾರ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ನಿದ್ದೆಗೆ ಜಾರಿರುವಂತಹ ಬಿಡಬ್ಲ್ಯೂಎಸ್ಎಸ್ಬಿಯ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚರ ಆಗುವ ರೀತಿ ಕಾಣಿಸ್ತಾ ಇಲ್ಲ. ಪ್ರಮುಖವಾಗಿ ನಾನೀಗ ಮೆಜೆಸ್ಟಿಕ್ನಲ್ಲಿದ್ದೀನಿ. ಮೆಜೆಸ್ಟಿಕ್ನ ಈ ಒಂದು ಮೆಟ್ರೋ ನಿಲ್ದಾಣ ಏನು ಕಾಣಿಸ್ತಾ ಇದೆ, ತುಳಸಿ ತೋಟದ ಮೆಟ್ರೋ ನಿಲ್ದಾಣ ಇದು. ಈ ಒಂದು ಮೆಟ್ರೋ ನಿಲ್ದಾಣದ ಬಳಿ ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿಯನ್ನು ನಡೆಸ್ತಾ ಇದೆ. ಸತತ ಕಳೆದ 1 ವರ್ಷಗಳಿಂದ ಈ ಒಂದು ಕಾಮಗಾರಿಗೆ ಟೆಂಡರ್ ಅನ್ನ ಕರೆಯಲಾಗಿತ್ತು. ಕಳೆದ 4-5 ತಿಂಗಳ ಹಿಂದೆ ಈ ಒಂದು ಕಾಮಗಾರಿಯನ್ನ ಆರಂಭ ಮಾಡಲಾಗಿತ್ತು. ಆದರೆ ಈ ಒಂದು ಕಾಮಗಾರಿಯಲ್ಲಿ ತನ್ನ ಎಡವಟ್ಟನ್ನ ಮುಂದುವರಿಸ್ತಾ ಇದೆ. ಸಂಪೂರ್ಣವಾಗಿ ಪಾದಾಚಾರಿ ಮಾರ್ಗವನ್ನ ಅಗೆದಿದೆ. ಅದರ ಜೊತೆಗೆ ಬೃಹತಾಕಾರದ ಗುಂಡಿಗಳನ್ನ ತೋಡಲಾಗಿದೆ. ಆದರೆ ಈ ಒಂದು ಗುಂಡಿಗಳೇನಿದೆ, ಈ ಒಂದು ಗುಂಡಿಗಳು ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳದೆ ಈ ಒಂದು ಗುಂಡಿಗಳನ್ನ ಓಪನ್ ಬಿಟ್ಟಿರುವಂತಹ ಕೆಲಸ ಮಾಡಲಿಕ್ಕೆ ಆಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಸುರಕ್ಷತೆಗಳು ಇಲ್ಲದೆ ಈ ಒಂದು ಗುಂಡಿಯನ್ನ
ಗುಂಡಿಯನ್ನ ಅದೇ ರೀತಿಯಾಗಿ ಬಿಟ್ಟು ಹೋಗಿರುವಂಥದ್ದು. ಒಂದು ಕಡೆಯಲ್ಲಿ ಪಾದಚಾರಿಗಳು ಓಡಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅಡ್ಡಗಳು ಇಲ್ಲದೆ ಅಥವಾ ಅದಕ್ಕೆ ಯಾವುದೇ ರೀತಿಯಾದಂತಹ ಬ್ಯಾರಿಕೇಡ್ಗಳನ್ನು ಅಳವಡಿಸದೆ ಗುಂಡಿಯನ್ನ ಯಥಾಸ್ಥಿತಿಯಲ್ಲಿ ಇಟ್ಟಿರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು ರಸ್ತೆ ಕಾಮಗಾರಿ ಏನಿದೆ, ಪ್ರಮುಖವಾಗಿ ಎಲ್ಲಿಂದ ಉಪ್ಪರ್ಪೇಟೆ ಪೊಲೀಸ್ ಠಾಣೆಯಿಂದ ಶಾಂತಲಾ ಸಿಗ್ನಲ್ ವರೆಗೆ ಕೂಡ ಈ ಒಂದು ಕಾಮಗಾರಿ ನಡೆಯುತ್ತೆ. ಕಳೆದ 4 ತಿಂಗಳ ಹಿಂದೆ ಈ ಒಂದು ಕಾಮಗಾರಿಯನ್ನು ನಡೆಸಲಾಗಿದೆ. ಈ ಒಂದು ಕಾಮಗಾರಿಯಿಂದಾಗಿ ಸದ್ಯ ಒಂದಿಷ್ಟು ವಾಹನ ಸವಾರರಿಗೆ ತೊಂದರೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪಾದಚಾರಿ ಮಾರ್ಗ ಇಲ್ಲದೆ ನಡು ರಸ್ತೆಯಲ್ಲೇ ಪಾದಚಾರಿಗಳು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಸುರಕ್ಷತೆ ವಿಚಾರದಲ್ಲಿ ಸಂಪೂರ್ಣವಾಗಿ BWSSP ಮರೆಮಾಚಿದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಈ ಒಂದು ಕಾಮಗಾರಿ ನಡೆಸಬೇಕಂತ ಹೇಳಿದ್ರೆ ಪ್ರಮುಖವಾಗಿ ಒಂದಿಷ್ಟು ಅಂಶಗಳನ್ನು ಅಳವಡಿಸಿಕೊಳ್ಬೇಕಾಗತ್ತೆ. ಅಂತ ಹೇಳಿದ್ರೆ ಬ್ಯಾರಿಕೇಡ್ಗಳಾಗಿರ್ಬೋದು, ಮತ್ತೆ ಸುರಕ್ಷತೆಯಾಗಿ ಸಾರ್ವಜನಿಕರಿಗೆ ಹೋಗೋದಿಕ್ಕೆ ಅಂತ ಒಂದು ದಾರಿ ಇರ್ಬೋದು, ಇವೆಲ್ಲವನ್ನ ಅಳವಡಿಸಬೇಕಾಗತ್ತೆ. ಆದರೆ ಇವ್ಯಾವುದನ್ನು ಕೂಡ ಅಳವಡಿಸದೆ ಈ ಕಾಮಗಾರಿಯನ್ನ ಮಾಡಿರುವಂಥದ್ದು. ಒಂದು ವೇಳೆ ಸ್ವಲ್ಪ ಯಾಮಾರಿ ಯಾವುದೇ ರೀತಿಯಾಗಿ ವಾಹನ ಸವಾರರು ಬಂದು ಈ ಒಂದು ಗುಂಡಿಗೆ ಬಿದ್ದರೆ ಅಪಾಯ ಅವರಿಗೆ ಕಟ್ಟಿಟ್ಟ ಬುಟ್ಟಿ. ಒಂದು ಕಡೆಯಲ್ಲಿ ಗೋವಿಂದರಾಜಪುರದಲ್ಲಿ ಒಂದು ಬಾಲಕ ಫುಟ್ಪಾತ್ ಕಾಮಗಾರಿ ಆಗುವಂತಹ ಸಂದರ್ಭದಲ್ಲಿ ಕೆಳಗೆ ಬೀಳ್ತಾನೆ. ಅದಾದ ಬಳಿಕ ಚಂದಾಪುರದಲ್ಲಿ ಅನೇಕ ವಾಹನ ಸವಾರರು ಗುಂಡಿಗೆ ಬೀಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ BWSSP ಮಾತ್ರ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳದೆ ಈ ರೀತಿಯಾಗಿ ಕಾಮಗಾರಿಯನ್ನ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ 3 ದಿವಸಗಳಿಂದ ರಿಪಬ್ಲಿಕ್ ಕನ್ನಡ BWSSP ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ BWSSP ಅಧಿಕಾರಿಗಳು ನಿದ್ದೆಗೆ ಜಾರಿದಂತೆ ಕಾಣಿಸ್ತಾ ಇದೆ. ಬೇರೆಯವರ ಜೀವ ಹೋದ್ರೆ ಏನು ಅನ್ನುವಂಥ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಸುರಕ್ಷತೆ ಇಲ್ಲದೆ ಕಾಮಗಾರಿಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನಾದ್ರೂ BWSSP ಈ ಒಂದು ಕಾಮಗಾರಿಗಳಲ್ಲಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಮುಂದಾಗುವಂತಹ ಅನಾಹುತ ಏನಿದೆ ಅದಕ್ಕೆ ಖಂಡಿತವಾಗಿಯೂ BWSSP ಹೊಣೆಗಾರಿಕೆಯನ್ನ ಹೊರಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ BWSSB ಕಾಮಗಾರಿ ಯಾವ ರೀತಿಯಾಗಿದೆ ಅಂದ್ರೆ ಜನರ ಜೀವಕ್ಕೆ ಕುತ್ತು ತರುವ ರೀತಿ ಆಗಿರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಕಾಮಗಾರಿ ನಡೆಸುವಂತಹ ಸಂದರ್ಭದಲ್ಲಿ ಸುರಕ್ಷತೆಯನ್ನ ಬಳಸದೆ ಗುಂಡಿಯನ್ನ ತೋಡಿ ಹಾಗೆ ಬಿಡಲಾಗಿದೆ. ಮೆಜೆಸ್ಟಿಕ್ ನಲ್ಲಿ ಈ ಅವೈಜ್ಞಾನಿಕ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನೀಡಿರುವಂತಹ ವರದಿ ಎಲ್ಲಿದೆ ನೋಡಿ. ಕಳೆದ 3 ದಿನಗಳಿಂದ ಸತತವಾಗಿ ಸುದ್ದಿ ಪ್ರಸಾರ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ನಿದ್ದೆಗೆ ಜಾರಿರುವಂತಹ BWSSP ಅಧಿಕಾರಿಗಳು ನಿದ್ದೆಯಿಂದ ಎಚ್ಚರ ಆಗುವ ರೀತಿ ಕಾಣಿಸ್ತಾ ಇಲ್ಲ. ಪ್ರಮುಖವಾಗಿ ನಾನೀಗ ಮೆಜೆಸ್ಟಿಕ್ನಲ್ಲಿದ್ದೀನಿ. ಮೆಜೆಸ್ಟಿಕ್ನ ಈ ಒಂದು ಮೆಟ್ರೋ ನಿಲ್ದಾಣ ಏನು ಕಾಣಿಸ್ತಾ ಇದೆ, ತುಳಸಿ ತೋಟದ ಮೆಟ್ರೋ ನಿಲ್ದಾಣ ಇದು. ಈ ಒಂದು ಮೆಟ್ರೋ ನಿಲ್ದಾಣದ ಬಳಿ BWSSP ಕಾಮಗಾರಿಯನ್ನ ನಡೆಸ್ತಾ ಇದೆ. ಸತತ ಕಳೆದ 1 ವರ್ಷಗಳಿಂದ ಈ ಒಂದು ಕಾಮಗಾರಿಗೆ ಟೆಂಡರ್ ಅನ್ನ ಕರೆಯಲಾಗಿತ್ತು. ಕಳೆದ 4-5 ತಿಂಗಳ ಹಿಂದೆ ಈ ಒಂದು ಕಾಮಗಾರಿಯನ್ನ ಆರಂಭ ಮಾಡಲಾಗಿತ್ತು. ಆದರೆ ಈ ಒಂದು ಕಾಮಗಾರಿಯಲ್ಲಿ ತನ್ನ ಎಡವಟ್ಟನ್ನ ಮುಂದುವರಿಸ್ತಾ ಇದೆ. ಸಂಪೂರ್ಣವಾಗಿ ಪಾದಚಾರಿ ಮಾರ್ಗವನ್ನ ಅಗೆದಿದೆ. ಅದರ ಜೊತೆಗೆ ಬೃಹತಾಕಾರದ ಗುಂಡಿಗಳನ್ನ ತೋಡಲಾಗಿದೆ. ಆದರೆ ಈ ಒಂದು ಗುಂಡಿಗಳೇನಿದೆ, ಈ ಒಂದು ಗುಂಡಿಗಳು ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳದೆ ಈ ಒಂದು ಗುಂಡಿಗಳನ್ನ ಓಪನ್ ಬಿಟ್ಟಿರುವಂತಹ ಕೆಲಸ ಮಾಡಲಿಕ್ಕೆ ಆಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಸುರಕ್ಷತೆಗಳು ಇಲ್ಲದೆ ಈ ಒಂದು ಗುಂಡಿಯನ್ನ ಅದೇ ರೀತಿಯಾಗಿ ಬಿಟ್ಟು ಹೋಗಿರುವಂಥದ್ದು. ಒಂದು ಕಡೆಯಲ್ಲಿ ಪಾದಚಾರಿಗಳು ಓಡಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅಡ್ಡಗಳು ಇಲ್ಲದೆ ಅಥವಾ ಅದಕ್ಕೆ ಯಾವುದೇ ರೀತಿಯಾದಂತಹ ಬ್ಯಾರಿಕೇಡ್ಗಳನ್ನು ಅಳವಡಿಸದೆ ಗುಂಡಿಯನ್ನ ಯಥಾಸ್ಥಿತಿಯಲ್ಲಿ ಇಟ್ಟಿರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು ರಸ್ತೆ ಕಾಮಗಾರಿ ಏನಿದೆ, ಪ್ರಮುಖವಾಗಿ ಎಲ್ಲಿಂದ ಉಪ್ಪರ್ಪೇಟೆ ಪೊಲೀಸ್ ಠಾಣೆಯಿಂದ ಶಾಂತಲಾ ಸಿಗ್ನಲ್ ವರೆಗೆ ಕೂಡ ಈ ಒಂದು ಕಾಮಗಾರಿ ನಡೆಯುತ್ತೆ. ಕಳೆದ 4 ತಿಂಗಳ ಹಿಂದೆ ಈ ಒಂದು ಕಾಮಗಾರಿಯನ್ನ ನಡೆಸಲಾಗಿದೆ. ಈ ಒಂದು ಕಾಮಗಾರಿಯಿಂದಾಗಿ ಸದ್ಯ ಒಂದಿಷ್ಟು ವಾಹನ ಸವಾರರಿಗೆ ತೊಂದರೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪಾದಚಾರಿ ಮಾರ್ಗ ಇಲ್ಲದೆ ನಡು ರಸ್ತೆಯಲ್ಲೇ ಪಾದಚಾರಿಗಳು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಸುರಕ್ಷತೆ ವಿಚಾರದಲ್ಲಿ ಸಂಪೂರ್ಣವಾಗಿ BWSSP ಮರೆಮಾಚಿದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಈ ಒಂದು ಕಾಮಗಾರಿ ನಡೆಸಬೇಕಂತ ಹೇಳಿದ್ರೆ ಪ್ರಮುಖವಾಗಿ ಒಂದಿಷ್ಟು ಅಂಶಗಳನ್ನು ಅಳವಡಿಸಿಕೊಳ್ಬೇಕಾಗತ್ತೆ. ಅಂತ ಹೇಳಿದ್ರೆ ಬ್ಯಾರಿಕೇಡ್ಗಳಾಗಿರ್ಬೋದು, ಮತ್ತೆ ಸುರಕ್ಷತೆಯಾಗಿ ಸಾರ್ವಜನಿಕರಿಗೆ ಹೋಗೋದಿಕ್ಕೆ ಅಂತ ಒಂದು ದಾರಿ ಇರ್ಬೋದು, ಇವೆಲ್ಲವನ್ನ ಅಳವಡಿಸಬೇಕಾಗತ್ತೆ. ಆದರೆ ಇವ್ಯಾವುದನ್ನು ಕೂಡ ಅಳವಡಿಸದೆ ಈ ಕಾಮಗಾರಿಯನ್ನ ಮಾಡಿರುವಂಥದ್ದು. ಒಂದು ವೇಳೆ ಸ್ವಲ್ಪ ಯಾಮಾರಿ ಯಾವುದೇ ರೀತಿಯಾಗಿ ವಾಹನ ಸವಾರರು ಬಂದು ಈ ಒಂದು ಗುಂಡಿಗೆ ಬಿದ್ದರೆ ಅಪಾಯ ಅವರಿಗೆ ಕಟ್ಟಿಟ್ಟ ಬುಟ್ಟಿ. ಒಂದು ಕಡೆಯಲ್ಲಿ ಗೋವಿಂದರಾಜಪುರದಲ್ಲಿ ಒಂದು ಬಾಲಕ ಫುಟ್ಪಾತ್ ಕಾಮಗಾರಿ ಆಗುವಂತಹ ಸಂದರ್ಭದಲ್ಲಿ ಕೆಳಗೆ ಬೀಳ್ತಾನೆ. ಅದಾದ ಬಳಿಕ ಚಂದಾಪುರದಲ್ಲಿ ಅನೇಕ ವಾಹನ ಸವಾರರು ಗುಂಡಿಗೆ ಬೀಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ BWSSP ಮಾತ್ರ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳದೆ ಈ ರೀತಿಯಾಗಿ ಕಾಮಗಾರಿಯನ್ನ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ 3 ದಿವಸಗಳಿಂದ ರಿಪಬ್ಲಿಕ್ ಕನ್ನಡ BWSSP ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ BWSSP ಅಧಿಕಾರಿಗಳು ನಿದ್ದೆಗೆ ಜಾರಿದಂತೆ ಕಾಣಿಸ್ತಾ ಇದೆ.
ಬೇರೆಯವರ ಜೀವ ಹೋದ್ರೆ ಏನು ಅನ್ನುವಂಥ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಸುರಕ್ಷತೆ ಇಲ್ಲದೆ ಕಾಮಗಾರಿಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನಾದ್ರೂ BWSSB ಈ ಒಂದು ಕಾಮಗಾರಿಗಳಲ್ಲಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಮುಂದಾಗುವಂತಹ ಅನಾಹುತ ಏನಿದೆ ಅದಕ್ಕೆ ಖಂಡಿತವಾಗಿಯೂ BWSSB ಹೊಣೆಗಾರಿಕೆಯನ್ನ ಹೊರಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.